ಇರ್ತಾನೆ, ಅವನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆದರೆ ಅವನಿಲ್ಲ 15 ವರ್ಷಗಳಿಂದ ಆ್ಯಡ್ಸೇ ಡೈರೆಕ್ಟ್ ಮಾಡ್ತಾ ಬರ್ತಿದ್ದಾರೆ. ಇನ್ನೂ ವಿಶೇಷ ಅಂದರೆ ಬೈಕ್ ಮತ್ತು ಕಾರ್ ಆ್ಯಡ್ಗಳನ್ನೇ ಮಾಡ್ತಿದ್ದವರು ಈಗ ಸಿನಿಮಾ ಮಾಡಿದ್ದಾರೆ, ಅದು ಬೈಕ್ ಬಗ್ಗೆನೇ. ಓವರ್ ಟು ಯು ಸರ್, ಹೌ ಸ್ಪೆಷಲ್ ಇಸ್ ಆರ್ ಸಿನಿಮಾ, ಪ್ಲೀಸ್ ಹೇಳಿ. ನಮಸ್ಕಾರ, ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್ ಫಾರ್ ಅವರ್ ಫಿಲ್ಮ್. ಫಿಲ್ಮ್ ನೇಮ್ ಫಾದರ್ಸ್ ಡೇ ಗೊತ್ತಾಗಿರ್ಬೇಕು ಆಲ್ರೆಡಿ. ಇದು ಒಂದು ಬೈಕರ್ ಮೂವಿ ಅಂದರೆ ಒಂದು ರೋಡ್ ಟ್ರಿಪ್ ಟ್ರಾವೆಲ್ ಮೂವಿ ಥರ ಇರುತ್ತೆ. ಇಟ್ಸ್ ಅ ಫಾದರ್ ಆ್ಯಂಡ್ ಸನ್ ರೈಡ್. ಸ್ವಲ್ಪ ಇಟ್ಸ್ ಅ ಸ್ಮಾಲ್ ಮೂವಿ. ಥ್ಯಾಂಕ್ಸ್ ಎವ್ರಿಬಡಿ ಫಾರ್ ಮೇಕಿಂಗ್ ಇಟ್ ಟುಡೇ. ಇದು ಎಂಟೈರ್ ಮೂವಿ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ರು. ಇದೊಂದು 1 day ರೈಡ್ ಥರ ಇದೆ ಮೂವಿ. ಮಾರ್ನಿಂಗ್ ಈವ್ನಿಂಗ್ 1 day ರೋಡ್ ಟ್ರಿಪ್ ರೈಡ್. ಅಜಿತ್ ಹರ್ಷಲ್ ದೇ ಪ್ಲೇಯಿಂಗ್ ಫಾದರ್ ಆ್ಯಂಡ್ ಸನ್. ದೇ ಹ್ಯಾವ್ ಆ್ಯಕ್ಚುಲಿ ರಿಡನ್ ದ ಬೈಕ್ಸ್. ಇವರು ಬಾಡಿ ಡಬಲ್ ಏನೂ ಹಾಕಿಲ್ಲ, ನಾನು ಸೆಪರೇಟ್ ಬಾಡಿ ಡಬಲ್ ರೈಡರ್ಸ್ ಬಂತು. ಆಮೇಲೆ ಇವರ ಹೆಲ್ಮೆಟ್ ತೆಗಿಯೋದು ಆ ಥರ ಏನೂ ಇಲ್ಲ. ದೇ ಹ್ಯಾವ್ ರಿಡನ್ ದ ಬೈಕ್ಸ್. ಎವ್ರಿಬಡಿ ಇನ್ ದಿಸ್ ಮೂವಿ ಆ್ಯಕ್ಚುಲಿ ಸಂರಾಗ್ನಿ, ದೇ ಹ್ಯಾವ್ ಆಲ್ ridden their bikes. It's a very honest, very simple, happy road trip comedy adventure cinema. ನೋಡಿ, July 7th ರಿಲೀಸ್ ಆಗುತ್ತೆ. ಥಿಯೇಟರ್ ಬಂತು ನೋಡಿ. 17th ಇದೆಲ್ಲ ಸರಿ. ಇದು ಐ ವಿಲ್ ಪಾಸ್ ದ ಮೈಕ್ ಟು ಅಜಿತ್. ಹಿ ವಿಲ್ ಸೇ ಮೋರ್ ಅಬೌಟ್ ದ ಫಿಲ್ಮ್. ಇವ್ರು ಹೇಳಿದ್ದು ನಾನು ಹೇಳೋಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ತಡವಾಗ್ತದೆ ಬಂದಾಗ. ಎಲ್ರಿಗೂ ವಿಶ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ನಮ್ಮ ಸಿನಿಮಾ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಇದೊಂಥರ ಕನ್ನಡಕ್ಕೆ ಒಂದು ಹೊಸ ಥರದ ಸಿನಿಮಾ, ಬೈಕಿಂಗ್ ಸಿನಿಮಾ. ಸೊ ಇಲ್ಲಿವರೆಗೂ ಅಣ್ಣ ಅವರು ಬೈಕಿಂಗ್ ಸಿನಿಮಾ ಏನಿತ್ತು, ಅದಾದಮೇಲೆ ನಾನೇನೋ ಮರೆಯಲಾರೆ. ಅದಾದಮೇಲೆ ಬೈಕಿಂಗ್ ಸಿನಿಮಾ ಅಂತ ಪ್ರತ್ಯೇಕವಾಗಿ, ಅದು ಪ್ರತ್ಯೇಕವಾಗಿರಲಿಲ್ಲ, ಬಟ್ ಆದರೆ ಪ್ರತ್ಯೇಕವಾಗಿ ಯಾವುದೂ ಇರಲಿಲ್ಲ. ಸೊ ನಮ್ಮ ಸಿನಿಮಾ ಈಗ ಬಂದಿದೆ. ಇದು ಒಂದು ಸಿಂಪಲ್ ಸ್ವೀಟ್ ಫಿಲ್ಮ್. ಎಲ್ಲರೂ ಈಗ ಎಕ್ಸ್ಪೆಕ್ಟ್ ಮಾಡೋ ಥರ ಹೈ ಡ್ರಾಮಾ, ಮಸಾಲ ಆ ಥರದ್ದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಇಟ್ಸ್ ಅ ಇಮೋಷನ್, ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಒಂದು ಫಾದರ್ ಸನ್ ಬಾಂಡಿಂಗ್ ಇದೆ, ಅದ್ರ ಮೇಲೆ ಇರುವಂಥ ಸಿನಿಮಾ. ಒಂದು ದಿನದಲ್ಲಿ ಆಗೋ ಕತೆ. ಅಪ್ಪನನ್ನು ಹುಡುಕಿ ಬರುವಂಥ ಮಗ. ಸೊ ತುಂಬ ಚೆನ್ನಾಗಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆ ಥರದ ಬೈಕ್ ಓಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ 1200 cc ಟ್ರಯಂಫ್ ಬಾಬ್. ಮೊದಲಿಗೆ ಇವರು ಈ ಬೈಕು ಅಂತೇಳಿ ನನಗೆ ಫೋಟೋ ಎಲ್ಲ ಕಳಿಸಿ, ಇದು ಬೈಕ್ ನನಗೆ ಯಾವುದೋ ಬೈಕ್ ಅಂತೇಳಿ. ಆಮೇಲೆ ಅದು ಯಾವುದು, ಯಾಕೆಂದರೆ ಅದು ನೀವು ಬೈಕ್ ನೋಡಿದ್ರೆ ಫಿಲ್ಮಲ್ಲಿ ಅದು ಪೇಂಟ್ ಆಗಿದೆ, ಅದೊಂಥರ ಸ್ವಲ್ಪ ರಸ್ಟಿಕ್ ಲುಕ್, ಓಲ್ಡ್ ಲುಕ್ ಥರ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಅದು ಯಾವುದು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗೆ ಅದು 1200 cc ಅಂದಾಗ ಮೊದಲೇ ಹೆದರಿಕೆ ಆಯಿತು. ಸೊ ಬೈಕ್ ಓಡಿಸೋದಕ್ಕೆ ಶುರು ಮಾಡಿದಾಗ ನಮಗೆ ಇಟ್ ವಾಸ್ ಲೈಕ್ ನಮಗೆ ಹೇಳಿ ಮಾಡಿಸಿರೋ ಬೈಕ್ ಥರ ಅನ್ನಿಸ್ತು. ಯಾಕೆಂದರೆ ನನಗೆ ಆ ಬೈಕೇ ಕಂಫರ್ಟೇಬಲ್. ಹರ್ಷಿಲ್ಗೆ 800 cc ಟೈಗರ್ ಓಡಿಸಿದ್ದು, ಅವ್ರಿಗೆ ಅದೇ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಒಂಥರ ಬೈಕ್ ಕೂಡ ಈ ಸಿನಿಮಾಗೆ ಒಂಥರ ಕಾಸ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ನಮಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವೆರಿ ಈಸಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲೆಲ್ಲೋ ಮಣ್ಣು, ಕಾಡು, ಆ ಕಡೆ ಈ ಕಡೆ ಎಲ್ಲೆಲ್ಲ ಗುಡ್ಡ, ಬೆಟ್ಟ ಎಲ್ಲ ಕಡೆ ಓಡಿಸಿದ್ದೀವಿ. ಬಟ್ ಎಲ್ಲ ಕಡೆ ರಾಜಾರಾಮ್ ಅವ್ರು ಕೇಳ್ತಾಯಿದ್ರು, ನೀವು ಓಡಿಸ್ತೀರಾ, ಯಾರಾದರೂ ಓಡಿಸ್ಕೊಂಡು ಬರಬೇಕಾ, ನೀವು ಗಾಡೀಲಿ ಬರ್ತೀರಾ? ವಿವರ್ ಲೈಕ್ ಇಬ್ಬರು ನಮಗೆ ಸರ್ವಾಗ್ನಿ ಆಲ್ಸೋ ವಿವರ್ ಲೈಕ್ ಇಲ್ಲ ನಾವೇ ಓಡಿಸ್ತೀವಿ ಅಂತ. ಅಷ್ಟು ಖುಷಿ ಆಗೋದು. ಸೊ ನಮಗೆ ವಿ ಥರ್ಲಿ ಎಂಜಾಯ್ಡ್ ದ ಪ್ರಾಸೆಸ್. ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸುಧೀಂದ್ರ ಸರ್, ನೀವು ಆಲ್ವೇಸ್ ಗಿವ್ ಗ್ರೇಟ್ ಸಪೋರ್ಟ್. ಸುಧೀಂದ್ರ ವೆಂಕಟೇಶ್ ಸರ್, ಸುಧೀಂದ್ರ ವೆಂಕಟೇಶ್ ಸರ್, ಥ್ಯಾಂಕ್ ಯು. ಅದಕ್ಕೂ ಮುಂಚೆ ಆಚಾರ್ಯನ್ಕೋ, ಈಗ ರೀಸೆಂಟಾಗಿ ಅನಾಮಧಿ ಅಶೋಕ್ ಕುಮಾರ್ ಅಂತ ರಿಲೀಸ್ ಆಗಿತ್ತು. ಆ ಸಿನಿಮಾಗಳಲ್ಲಿ ನೀವು ನೋಡಿದ್ದೀರಾ.
ತುಂಬ ಹೆಚ್ಚಿನ ಸಪೋರ್ಟ್ ಪ್ರೆಸ್ ಅವರೇ ಕೊಟ್ಟಿದ್ದರಿಂದ ನಾವು ಆ ಸಿನಿಮಾ ಆ ಮಟ್ಟಿಗೆ ಹೋಗೋಕ್ಕೆ ಸಾಧ್ಯವಾಗಿತ್ತು. ಈಗ ನಿಮ್ಮ ಮುಂದೆ ಫಾದರ್ಸ್ ಡೇ ಜುಲೈ 17ನೇ ತಾರೀಕು ತೊಗೊಂಡ್ಬರ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಸಿನಿಮಾ, ತಿಳಿ ಹಾಸ್ಯ ಇರೋಂಥ ಸಿನಿಮಾ. UA 7+ ಸರ್ಟಿಫಿಕೇಶನ್ ಸಿಕ್ಕಿದೆ. ಸೊ ನೀವು ಮನೆ ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದು ಸಿನಿಮಾನ ನೋಡ್ಬೋದು. ತುಂಬ ತಿಳಿ ಹಾಸ್ಯ ಇರುವಂಥದ್ದು, ಎಲ್ಲೂ ನಿಮಗೆ ಮುಜುಗರ ಆಗುವಂಥ ಒಂದೇ ಒಂದು ಕ್ಷಣನೂ ಇಲ್ಲ ಸಿನಿಮಾದಲ್ಲಿ. ಅದ್ರ ಸಿನಿಮಾ ನಾವು ಮೋರ್ ಆಫ್ ಇಂಪ್ರೂವ್, ಅಂದರೆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ, ನಾವು ಅದನ್ನ ನಾವು ಬೆಳೆಸ್ತಾ ಹೋದ್ವಿ ನಾನು ಅಜಿತ್ತು. ಸೊ ನಿಮಗೆ ಇಬ್ರು ಕೂತ್ ಮಾತಾಡ್ತಿರೋ ಹಾಗೇನೆ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಒಂದು ಸ್ಟೇಜ್ ಅನ್ನೋ ಒಂದು ಫೀಲಿಂಗ್ ಬರಲ್ಲ. ಮ್ಯೂಸಿಕ್ ತುಂಬಾ ಹೊಸದು ಕನ್ನಡಕ್ಕೆ, ಬ್ಲೂಸ್ ಅನ್ನೋ ಒಂದು ಜಾನರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಫುಲ್ ಆಲ್ಬಮ್. ಸೊ ನಿಮ್ಗೆ ಲಿಟ್ರಲಿ ಥ್ರೂ ಔಟ್ ದ ಸಿನಿಮಾ ನೀವೊಂದು ಟ್ರಿಪ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಮಜವಾಗಿ ಹೋಗ್ತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಆಲ್ ಓಕೆ ಬ್ರದರ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಪ್ರಿಯದರನ್ನ, ಸೂಫೈ, ಚಿರಾಯು ಇವೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ, ನಿಮ್ಗೆಲ್ರಿಗೂ ತುಂಬಾ ಖುಷಿ ಆಗುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ. ಜೋಶ್ ಆದ್ಮೇಲೆ ಇದು ಎಷ್ಟನೇ ಸಿನಿಮಾ ಅಂತ, ಪ್ರಾಬಬ್ಲಿ 36th ಸಿನಿಮಾ ಆಕ್ಟ್ ಮಾಡಿರೋದು. ಸೂಪರ್ ಬ್ರೋ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿನ ಕೊಟ್ಟಿದ್ದಕ್ಕೆ. ಫಸ್ಟ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟ್ರು ರಾಜಾರಾಮ್ ಸರ್ಗೆ ಹಾಗೂ ಜೋ ನಮ್ಮ ಎಡಿಟರ್. ಅವರಿಬ್ಬರು ನನಗೆ ಭಾರಿ ಒಳ್ಳೆ ಸ್ನೇಹಿತರು. ಬಿಕಾಸ್ ನಾವು ಇದಕ್ಕೆ ಹಿಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ನನ್ನ ಆಲ್ಬಮ್ನ ಅವ್ರು ಶೂಟ್ ಮಾಡಿದ್ರು. ಅಲ್ಲಿಂದ ಈ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಂಡ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಅವ್ರ ಜೊತೆಗೆ. ನಾನು ಫಸ್ಟ್ ಅವ್ರು ನನಗೆ ಫೋನ್ ಮಾಡಿದಾಗಿದ್ರು ಅವ್ನು ಕ್ಯಾಮಿಯೋ ಮಾಡಬೇಕಂತ. ನಾನು ಏನೂ ಕ್ವಶನ್ಸ್ ಕೇಳಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನನಗೆ ಗೊತ್ತಿಲ್ಲ ಸ್ಟೋರಿ ಏನಂತ. ಒಂದೇ ಹೇಳಿದ್ದು, ನೀವೇನು ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಹೇಳಿದ್ವಿ. ಹಾಗಾಗಿ ನನ್ನ ಒಂದು ಕ್ಯಾಮಿಯೋನ ಪ್ಲ್ಯಾನ್ ಮಾಡಿ ಈ ಒಂದು ಮೂವಿಯಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಕೊಟ್ಟರು. ಆ್ಯಂಡ್ ಅದ್ಭುತವಾದಂಥ ಸ್ನೇಹಿತರನ್ನ ಮೀಟ್ ಮಾಡಿದೆ. ಅಜಿತ್ ಸರ್ ಆಗಿರ್ಬೋದು, ಆಮೇಲಿಂದ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟು ಯಾರ್ಯಾರಿದ್ದಾರೆ, ಹರ್ಷಿಲ್ ಬ್ರೋ, ಸಂರಾಗಿಣಿ ಅವರು ಮತ್ತು ಶೆಟ್ಟಿ ಮ್ಯಾಮ್, ಎಲ್ಲರೂ ಕಂಪ್ಲೀಟ್ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ಈ ಒಂದು ಜರ್ನಿ ತುಂಬ ಮೆಮೊರಬಲ್ ಆಗಿತ್ತು. ಆಲ್ ದ ಆ್ಯಕ್ಟರ್ಸ್ 100% ಕೊಟ್ಟಿದ್ದಾರೆ. ಬೈಕ್ಸ್ಗಳನ್ನ ಓಡಿಸೋದಾಗಿರ್ಬೋದು, ಮತ್ತು ಈ ಹಾರ್ಶ್ ಲೈಟಲ್ಲಿ ಶೂಟ್ ಮಾಡೋದಾಗಿರ್ಬೋದು. ಇಟ್ ವಾಸ್ ಅನ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅಡ್ವೆಂಚರು. ಬಟ್ ಏನು ಮಾಡಿದ್ರು 100% ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ 100% ನಾವು ಕೊಟ್ಟಿದ್ದೀವಿ. ನಿಮ್ಮ ಪ್ರೀತಿ 100% ಕೊಡಿ, ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏಟಿಲ್ಲ, ಕಾಲು ಮುರಿದರದ ಜೋಡಿಸಬಹುದು ನೆನಪಿರ್ಲಿ, ತಲೆ ಒಡೆದರೆ ಇನ್ನಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಹೆಲ್ಮೆಟ್ ಹಾಕದೆ ರೈಡ್ ಮಾಡ್ತಿದ್ರು ಅವರಿಗೆ ನಮ್ಮ ಸಿನಿಮಾ ಕಡೆಯಿಂದ ಹೋಗಿ ಹೆಲ್ಮೆಟ್ ಅನ್ನ ಕೊಡಲಾಗಿದೆ. ಅದಕ್ಕೆ ಸಪೋರ್ಟ್ ಮಾಡಿರೋದು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್. ತುಂಬಾ ಒಳ್ಳೆ ಒಂದು ಮೂವ್, ತುಂಬಾ ಖುಷಿ ಅನ್ನಿಸ್ತು. ಯೂಶಲಿ ಗಂಡ್ಮಕ್ಳು ಬೈಕ್ ಓಡಿಸಿದಾಗ ಎಲ್ಲರೂ ವಾವ್ ಸೂಪರ್ ಬೈಕ್ ಅಂತ ತಿರುಗಿ ನೋಡ್ತಾರೆ. ಹೆಣ್ಮಕ್ಳು ಯಾರಾದ್ರೂ 2 ವೀಲರ್ ಓಡಿಸ್ಕೊಂಡು, ಮಾಮೂಲಿ 2 ವೀಲರ್ ಓಡಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಅಕ್ಕಪಕ್ಕ ನೀವು ಖಂಡಿತ ಎಲ್ಲರ ಮುಖದಲ್ಲಿ ನಗು ಕಾಣ್ತೀರಾ. ಖಂಡಿತ ನೀವು ಹೀಗೆ ಅನ್ಕೊಂಡೇ ಇರ್ತೀರಾ. 2 ವೀಲರ್ ಓಡಿಸ್ಕೊಂಡು ಸ್ವಲ್ಪ ಜೋರಾಗಿ ಹೋಗ್ತಾರೆ. ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಯಾಕಂದ್ರೆ ಗುದ್ಗಿತ್ ಬಿಡ್ತಾರೆ. ಹೆಣ್ಮಗು ಓ ಅಂತ ಎಲ್ಲ ರೇಗಿಸ್ತಾರೆ. ಅಂಥದ್ರಲ್ಲಿ ನಮ್ಮ ಸಾಮ್ರಾಗಿಣಿ ಅವರು ಸೂಪರ್ ಬೈಕ್ ಓಡಿಸಿರೋ ಅಂಥದ್ದು, ಅದು ಅವರೇ ಸ್ವತಃ ಯಾವುದೇ ಸ್ಟಂಟ್ ಯಾರೂ ಯೂಸ್ ಮಾಡಿಲ್ಲ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ನಾನು ತುಂಬ ಕಾಪ್ರಳಾಗಿ ಕಾಯ್ತಾ ಇದ್ದೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾರು ರೇಗಿಸ್ತಿಲ್ವಾ ಇವರು ನೀವು ಓಡಿಸುವಾಗ? ಎಲ್ರಿಗೂ ನಮಸ್ಕಾರ. ಇವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು, ಯಾರು ರೇಗಿಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ಬೈಕ್ ಓಡಿಸಿ ಅಭ್ಯಾಸ, ಅಮ್ಮ ಬೈಕರ್, ಅಪ್ಪ ಬೈಕರ್, ಫುಲ್ ಬೈಕಿಂಗ್ ಫ್ಯಾಮಿಲಿ ಬಂತು. ಸೊ ಕಾಲೇಜ್ ಫಸ್ಟ್ ಇಯರ್ ಇಂದಾನೆ ಬೈಕ್ ಓಡಿಸ್ತಾ ಇದ್ದೀನಿ ನಾನು, ಇಲ್ಲದ್ರೆ ಬಸ್ಸಲ್ಲೇ ಹೋಗ್ಬೇಕಾಯ್ತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಎಲ್ಲರೂ ಹೇಳ್ದಂಗೆ ದೊಡ್ಡ ಬೈಕು, ಅದು ಡಿಫ್ರೆಂಟ್ ಆಗಿತ್ತು, ಹೊಸದಾಗಿತ್ತು. ಬಟ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಅಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಜುಲೈ 17th ಎಲ್ಲರೂ ಬಂದು ನೋಡಿ, ಬೈಕಲ್ಲಿ ಬನ್ನಿ, ಅಪ್ಪ ಅಮ್ಮ ಎಲ್ರಿಗೂ ಕರ್ಕೊಂಡ್ ಬನ್ನಿ. ಎಲ್ರಿಗೂ ನೋಡಕ್ಕೆ, ರಿಲೇಟ್ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ಏನೋ ಒಂದಿದೆ. ಅಂಡ್ ಆಫ್ ಕೋರ್ಸ್ ದ ಮ್ಯೂಸಿಕ್ ಇಸ್ ಸೋ ಗ್ರೂವಿ. ನಾನು ಮತ್ತೆ ಇವಾಗ ಹಾಡು ಕೇಳ್ತಾ ಇರೋದು ಸಿಟಿಂಗ್ ಇನ್ ದ ಸೀಟ್ ಅಂಡ್ ಡಾನ್ಸಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಸೊ ರಿವ್ಯೂ ಆಗ್ತಾ ಇದ್ದೀರಾ, ಆಲ್ ದಿ ವೆರಿ ಬೆಸ್ಟ್. Really ಸೇರಿರೋದಕ್ಕೆ it's so nice to have all of you here to take time out and come encourage us. I would like to first thank Rajaram. ಅವರು ನನಗೊಂದು ಅವಕಾಶ ಕೊಟ್ಟರು ಇಲ್ಲಿ to be a part of this movie. I started off as a very small piece, but ಅದು ಹೋಗ್ತಾ ಹೋಗ್ತಾ
ಅದ್ರಾಗೆ ಅದು ಆ ರೋಲ್ ಹರ್ಷಲ್ ಹೇಳ್ದಂಗೆ ಇಂಪ್ರೊವೈಸ್ ಆಗ್ತಾ ಆಗ್ತಾ ಅದೊಂದು ಅದೇ ಒಂದು ಕ್ಯಾರೆಕ್ಟರ್ ತರ ಮೂಡ್ ಬಂತು. I do contribute through being a narrator in the film and being part of the story in some way. Hagagi I had an opportunity to see the film in its first initial edits, Joe ಮತ್ತೆ ರಾಜಾರಾಮ್ ಅವ್ರ ಜೊತೆ, and ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. I was so happy to see it, and my first reaction when I saw the movie was ಎಷ್ಟು ಒಥೆಂಟಿಕ್ ಆಗಿದೆ, ಇದೇ ತಾನೇ ಆಗೋದು ನಿಜವಾಗ್ಲು, ಲೈಕ್ ಹೀಗೆ ಮಾತಾಡೋದಲ್ವಾ ನಾವು, ಹೀಗೆ ನಡ್ಕೊಳ್ಳೋದಲ್ವಾ ಒಬ್ರೊಬ್ರ ಜೊತೆ, ಒಂದು ಬೈಕ್ ಟ್ರಿಪ್ ಹೀಗೆ ಇರುತ್ತಲ್ವಾ ಅನ್ನೋ ಫೀಲ್ ಗುಡ್ ಫೀಲಿಂಗ್ ಬಂತು. ತುಂಬಾ ಕಷ್ಟಪಟ್ಟಿದ್ದೀವಿ. ಐ ಹೋಪ್ ಆಲ್ ಆಫ್ ಯು ಆಲ್ಸೋ ಎಂಜಾಯ್ ವಾಚಿಂಗ್ ದ ಮೂವಿ ಜಸ್ಟ್ ಆಸ್ ಮಚ್ as we did making it. ಓಕೆ ಅದೊಂದು ಸಿಸ್ ಒಂದೇ ಒಂದ್ಸತಿ ಸಾರಿ, ಬಟ್ 3 ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಇಲ್ಲಿಂದ ಇಲ್ಲಿಗೆ ಅಂತ ಏನಾದ್ರು ಸ್ಪೆಸಿಫಿಕ್ ಡೆಸ್ಟಿನೇಷನ್ ಇಲ್ಲ, ಆ ಥರ ಸ್ಪೆಸಿಫಿಕ್ ಆಗಿ ಮಾಡಿಲ್ಲ. ಅದರ ಹತ್ರ ಸ್ಪೆಸಿಫಿಕ್ ಆಗಿ ಮಾಡಿಲ್ಲ. ಒಂದು ಸ್ವಲ್ಪ ಒಂದು ರಿಮೋಟ್ ವೆಡ್ಡಿಂಗ್ ಲೊಕೇಶನಿಂದ ಬೆಂಗಳೂರಿಗೆ ರೈಡ್ ಮಾಡ್ತಾರೆ, ಆ ಥರ ಕರೆಕ್ಟಾಗಿ ಲೊಕೇಶನ್ ಆ ಥರ ಮಾಡಿಲ್ಲ ನಾವು. ಅದು ಎಲ್ಲ ಇಂಟೀರಿಯರ್ ರೋಡ್ಸೇ, ನಮ್ಮದು ಹಳ್ಳಿಗಳು ವಿಲೇಜ್ ರೋಡ್ಸ್ ಆ ಥರ ಇರುತ್ತೆ ಫಿಲ್ಮ್, ಹೈವೇ ಇಲ್ಲ. ವಿಲೇಜ್ ರೋಡ್ಸ್, ವಿಲೇಜ್ ಕ್ಯಾರೆಕ್ಟರ್ಸ್ ಆ ಥರ ಇರುತ್ತೆ. ಏನು ಚಾಲೆಂಜಸ್ ಇತ್ತು ಸರ್? ಅಂದರೆ ನೀವು ಡಬ್ಬಿಂಗ್ ಮಾಡಿಲ್ಲ, ಲೈವ್ ರೆಕಾರ್ಡಿಂಗ್. ನಂದು ಫಸ್ಟು ಬಂದು ಇವರು ನಾರ್ಮಲಿ ಬೈಕ್ ಓಡಿಸ್ಕೊಂಡು ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಹೇಳ್ಬೇಕು, ಅದಕ್ಕೆ ಸ್ವಲ್ಪ ಬಾಡಿ ಡಬಲ್ ಏನಿಲ್ಲ, ಇವರೇ ಮಾಡಬೇಕು, ಅದೇ ಎಲ್ಲ ಒನ್ ಟೈಮಲ್ಲಿ ಮಾಡಬೇಕು. ಅದಕ್ಕೆ ನಾವು ಹೆಲ್ಮೆಟಲ್ಲಿ ರೆಕಾರ್ಡಿಂಗ್ ಡಿವೈಸಸ್ ಹಾಕ್ಬಿಟ್ಟು ಇವರಿಗೂ ಇದೆ ಸಮ್ರಾಗಿನಿಗೂ ಇದೆ, ವೈಲ್ ದೇ ಆರ್ ರೈಡಿಂಗ್ ಅದರಲ್ಲಿ ಡೈಲಾಗ್, ಕ್ಯಾಮ್ರಾಸ್ ಆನ್ ದ ಫೇಸ್, ನಮ್ಮಲ್ಲಿ ಒಂದು ಕ್ಯಾಮ್ರಾ ಕಾರಿಂದ 2 ಕ್ಯಾಮ್ರಾ ಇರುತ್ತೆ, ಇದು ಡಿವೈಸಸ್ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಆ ಥರ ಮಾಡಿದೆ. ಟ್ರೈ ಮಾಡಿಬಿಟ್ಟು ಬಂತು ಚೆನ್ನಾಗಿ, ಅದರ ಎಕ್ಸ್ಪೆರಿಮೆಂಟ್. ಸರಿ, ಸಾಟರ್ಡೆ ಸಂಡೇ ಬೈಕ್ ರೈಡರ್ಸ್ ತುಂಬ ಈ ಚೆನ್ನೈ ಕಡೆಗೆ ಮತ್ತು ಮೈಸೂರು ಕಡೆಗೆ ಹೋಗ್ತಾರೆ. ಅವ್ರನ್ನೇನಾದ್ರು ಈ ಸಿನಿಮಾ ಅವ್ರ ಗಮನ ಸೆಳೆಯೋ ಥರ ಏನಾದ್ರು ಪ್ರಯತ್ನಗಳು? ನಮ್ಮದು ಇರುತ್ತೆ 3 ಗ್ರೂಪ್, ಅದರಲ್ಲಿ ಹೋಗ್ತು ಏರ್ಪೋರ್ಟ್ ರೋಡು, ಆ ರೋಡು ಈ ರೋಡ್ ಎಲ್ಲ ಹೋಗ್ತಾ ಇದೆಯಲ್ಲ. ಸೊ ನಾವು ಇದು ಫಾದರ್ಸ್ ಡೇಗೆ ಒಂದು ರೈಡ್ ಮಾಡಿದೆ. ಅಲ್ಲ, ಈಗ ರಿಲೀಸ್ಗೆ ಅವರೆಲ್ಲ ಆ ಥರ ಏನಾದ್ರು ನಿಮಗೆ ಆ ಸರ್ಕಲ್ ಇದ್ರೆ ಏನಾದ್ರು ಅವ್ರು ಕನೆಕ್ಟ್ ಮಾಡಿ ಹೇಳಿದೆ, ಅವರೆಲ್ಲ ಬುಕ್ ಮಾಡಿಬಿಟ್ಟು ಬರ್ತಾರೆ ಅಂತ. ನೋಡೋಣ ಸಂಡೇ ಮಾರ್ನಿಂಗ್ ಒಂದು ರೈಡ್ ಹೋಗ್ಬಿಟ್ಟು ಸಂಜೆ ಥಿಯೇಟರ್ ಬಂದು. ಪ್ಲಸ್ ಇವತ್ತು ಸಾಂಗ್ನ ಬೇರೆ ರಿಲೀಸ್ ಮಾಡ್ತಾ ಇದೀವಿ 5 ಗಂಟೆಗೆ. ಸೊ ಆಲ್ ಕರ್ನಾಟಕ ಬೈಕರ್ಸ್ಗೆ ಸಾಂಗ್ ಡೈರೆಕ್ಟಾಗಿ ನಾವೇ ಕಳಿಸ್ತಾ ಇದ್ದೀವಿ ಎಲ್ಲರೂ ಕೇಳೋದಕ್ಕೆ.